ಕಮಿಟಿ ಕುರೋಳು. ಫಸ್ಟ್ ಆಫ್ ಆಲ್ ಈ ಸಿನಿಮಾನ ನೋಡಿದ್ರೆ ಪ್ರತಿಯೊಬ್ಬರು ತನ್ನ ಚೈಲ್ಡ್ಹುಡ್ ಅಲ್ಲಿ ಮಾಡಿರೋ ತರಲೆ ಕೆಲಸಗಳು ಈ ತರ ಪ್ರತಿಯೊಂದನ್ನು ನೆನ್ಪು ಮಾಡ್ಬಿಡುತ್ತೆ. ಎಸ್ಪೆಷಲಿ 19 ಕಿಡ್ಸ್ಗಳಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ಸೊ ಈ ಮೂವಿ ಹೇಗಿದೆ ಅಂತ ತಿಳ್ಕೊಳಕ್ ಮುಂಚೆ ನೀವೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಒಂದ್ ಊರಲ್ಲಿ ಕೆಲವು ಫ್ರೆಂಡ್ಸ್ ಇರ್ತಾರೆ. ಅವರ ಜೀವನದಲ್ಲಿ ನಡೆಯೋ ಘಟನೆಗಳು ಚಿಕ್ಕವರಿಂದ ದೊಡ್ಡವರು ಆಗೋ ತನಕ ಒಂದೊಂದು ಸ್ಟೇಜಲ್ಲೂ ಅವರ ಫ್ರೆಂಡ್ಶಿಪ್, ರಿಲೇಶನ್ಶಿಪ್ ಅಂಡ್ ಎಮೋಷನ್ಸ್ ಹೇಗಿರುತ್ತೆ ಅನ್ನೋದೇ ಈ ಸಿನಿಮಾದ ಒಂದ್ಲೈನ್ ಸ್ಟೋರಿ. ಇದರಲ್ಲಿ ನಾರ್ಮಲ್ ರೆಗ್ಯುಲರ್ ಸ್ಟೋರಿನೇ ತಗೊಂಡಿದ್ದಾರೆ. ಆದ್ರೆ ಇಲ್ಲಿ ಡೈರೆಕ್ಟರ್ ಆಗ್ಲಿ, ಆಕ್ಟರ್ಸ್ ಆಗ್ಲಿ ಎಲ್ಲರೂ ಅವರ 100% ಎಫರ್ಟ್ ಹಾಕಿದ್ದಾರೆ. ಅದು ಸಿನಿಮಾ ನೋಡಿದ್ರೇನೆ ಅರ್ಥ ಆಗ್ಬಿಡುತ್ತೆ. ಅಂಡ್ ಫಸ್ಟ್ ಹಾಫ್ ಅಲ್ಲಿ ಚೈಲ್ಡ್ಹುಡ್ ಇಂದ ಹಿಡಿದು ಕಾಲೇಜ್ಗೆ ಹೋಗೋ ತನಕ ಈ ಮಧ್ಯ ಎಂಟೈರ್ ಲೈಫ್ ನ ತೋರಿಸ್ತಾರೆ. ಇದರಿಂದ ಆಡಿಯನ್ಸ್ಗೆ ಅವರ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಒಂದ್ಸಲ ಹಾಗೆ ರೀಕಾಲ್ ಆಗೋ ತರ ಮಾಡುತ್ತೆ. ಇನ್ನ ಇದರಲ್ಲಿ ತುಂಬಾ ಎಮೋಷನ್ಸ್ ಇರುತ್ತೆ. ಜನರಲ್ ಆಗಿ ವಿಲೇಜ್ ಫೀಲ್ ಗುಡ್ ಸಿನಿಮಾಗಳಲ್ಲಿ ಎಲ್ಲಿ ಬೋರ್ ಹೊಡೆಯುತ್ತೆ ಅಂದ್ರೆ ಆ ನಾಸ್ಟಾಲಜಿ ಎಲ್ಲ ಚೆನ್ನಾಗೇ ಇದ್ರು ಸ್ಟ್ರಾಂಗ್ ಎಮೋಷನ್ಸ್ ಇಲ್ಲದೆ ಇದ್ರೆ ಸ್ಟೋರಿ ನಮ್ಮನ್ನ ಎಂಗೇಜಿಂಗ್ ಆಗಿ ಇಡಲ್ಲ. ಬಟ್ ಈ ಸಿನಿಮಾ ಮಾತ್ರ ನಾಸ್ಟಾಲಜಿ ಮೇಲೆ ಡಿಪೆಂಡ್ ಆಗ್ದಲೆ ಒಂದು ಸ್ಟ್ರಾಂಗ್ ಸ್ಟೋರಿ ವಿತ್ ಎಮೋಷನ್ಸ್ ನ ತೋರಿಸಿದ್ದಾರೆ. ಇದ್ರ ಜೊತೆ ಆ ಚೈಲ್ಡ್ಹುಡ್ ನ ಆಡಿಯನ್ಸ್ಗೆ ರಿಲೇಟಬಲ್ ಆಗೋ ಫ್ಯಾಕ್ಟರ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಅಲ್ಲಿರೋ ಕ್ಯಾರೆಕ್ಟರ್ಸ್ ಗಳನ್ನ ತುಂಬಾ ನ್ಯಾಚುರಲ್ ಆಗಿ ಇಂಪ್ಯಾಕ್ಟ್ ಆಗೋ ತರ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಲ್ಲರೂ ಪರ್ಫಾರ್ಮೆನ್ಸ್ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಇದರಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಗಳಿದಾವೆ. ಎಲ್ಲಾರ್ದು ಫುಲ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅಂಡ್ ರೈಟಿಂಗ್ ಪ್ರಕಾರ ಡೀಸೆಂಟ್ ಆಗಿ ಮೇಂಟೈನ್ ಮಾಡ್ತಾ ಫ್ರೀ ಸ್ಕ್ರೀನ್ ಸಿಕ್ತಾಗೆಲ್ಲ ಪ್ರತಿ ಕ್ಯಾರೆಕ್ಟರ್ಸ್ ಗಳನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಇದ್ರ ಜೊತೆಗೆ ಮಧ್ಯದಲ್ಲಿ 18+ ಡೈಲಾಗ್ಸ್ ಗಳು ಇರ್ತವೆ. ಈ ತರ ಪ್ರೊಸೀಡಿಂಗ್ ನ ಕಾಮಿಡಿ ಜೊತೆ ತಗೊಂಡು ಹೋಗ್ತಾ ಸ್ಲೋ ಆಗಿ ಕಾನ್ಫ್ಲಿಕ್ಟ್ ನ ಕ್ರಿಯೇಟ್ ಮಾಡಿ ಫಸ್ಟ್ ಹಾಫ್ ನ ಎಂಡ್ ಮಾಡ್ತಾರೆ. ಇನ್ನ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲಿ ಎಮೋಷನ್ಸ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಅಲ್ಲಿದ್ದ ಎಮೋಷನ್ಸ್ ಆಡಿಯನ್ಸ್ ನೋಡ್ತಿದ್ರೆ ಹಾಗೆ ಕರ್ಗೋಗ್ಬಿಡ್ಬೇಕು, ಆ ರೀತಿ ಇದೆ. ಸೊ ಅಂತ ಟೈಮಲ್ಲೇ ಎಲ್ಲಾ ಕ್ಯಾರೆಕ್ಟರ್ಸ್ ಗಳು ಆಡಿಯನ್ಸ್ಗೆ ಈಸಿಯಾಗಿ ಕನೆಕ್ಟ್ ಆಗ್ತಾರೆ. ಇದಾದ್ಮೇಲೆ ರೊಟೀನ್ ಪ್ರೊಸೀಡಿಂಗ್ ತರನೇ ಸಾಗುತ್ತೆ. ಲೈಕ್ ಎಲೆಕ್ಷನ್ಸ್, ಈ ತರ ರೆಗ್ಯುಲರ್ ಸೀನ್ಸ್ ಗಳೇ ಇರ್ತವೆ. ಅದು ಸ್ವಲ್ಪ ಬೋರ್ ಆಗ್ಬೋದು. ಬಟ್ ಎಂಡಿಂಗ್ ಮಾತ್ರ ತುಂಬಾ ನೀಟಾಗಿ ಆಡಿಯನ್ಸ್ಗೆ ಇಷ್ಟ ಆಗೋ ತರನೇ ಎಂಡ್ ಮಾಡ್ತಾರೆ. ಇನ್ನ ಫ್ರೆಂಡ್ಶಿಪ್ ಥೀಮ್ ಯೂತ್ಸಿಗೆ ಕನೆಕ್ಟ್ ಆಗೋ ತರ ಕ್ಯಾರೆಕ್ಟರ್ಸ್ ಗಳನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಂಡಿದ್ದಾರೆ. ಅಂಡ್ ಇದನ್ನ ಒಂದು ಹೊಸ ಪಾಯಿಂಟ್ ನ ತಗೊಂಡು ಅದಕ್ಕೆ ಅಳವಡಿಸ್ಕೊಂಡಿರೋ ರೀತಿ ಸೂಪರ್ ಆಗಿತ್ತು. ಅಂಡ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಪ್ರತಿಯೊಬ್ರು ಕೂಡ 100% ಎಫರ್ಟ್ ಹಾಕಿದ್ದಾರೆ. ಎಲ್ಲರ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿತ್ತು. ಅದರಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಪೆದ್ದೋಡು, ಕಾಂಚರಪೆಲಂ ಕಿಶೋರ್, ಸುಬ್ಬು, ಈ ಕ್ಯಾರೆಕ್ಟರ್ಸ್ ಗಳು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ವಿಲೇಜ್ ವೈಬ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ವಿಲೇಜ್ ಮೂಡ್ಗೆ ತಕ್ಕಂತೆ ಆ ಕಲರ್ಸ್, ನೈಟ್ ಶಾಟ್ಸ್, ಆರ್ಟ್ ವರ್ಕ್, ಸಿನಿಮಾಟೋಗ್ರಫಿ, ವಿಜುವಲ್ಸ್ ಇವೆಲ್ಲ ಚೆನ್ನಾಗಿತ್ತು. ಅಂಡ್ ಎಡಿಟಿಂಗ್ ಕೂಡ ಡೀಸೆಂಟ್ ಆಗಿತ್ತು. ಇನ್ನ BGM ಅಂಡ್ ಸಾಂಗ್ಸ್ ಚೆನ್ನಾಗಿದೆ. ಸಿನಿಮಾಗೆ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿದೆ. ಸೊ ಓವರ್ ಆಲ್ ಒಂದು ಒಳ್ಳೆ ಸಿನಿಮಾ. ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ಚೈಲ್ಡ್ಹುಡ್ ಮೆಮೊರಿನ ರೀಕಾಲ್ ಮಾಡ್ಕೋಬೇಕು ಅಂದ್ರೆ ಈ ಸಿನಿಮಾನ ಮಿಸ್ ಮಾಡ್ಕೊಂಬೇಡಿ. ಅಂಡ್ ಫೀಲ್ ಗುಡ್ ವೈಬ್ ಇರೋ ಅಂತ ಜರ್ನಿ ಇದು. ಡಿಸಪಾಯಿಂಟ್ ಅಂತೂ ಮಾಡಲ್ಲ. ಅಂಡ್ ಅಡಲ್ಟ್ ಕಂಟೆಂಟ್ ಏನಿರಲ್ಲ, ಬಟ್ ಯೂತ್ಸ್ ಗಳಿಗೆ ಕನೆಕ್ಟ್ ಆಗೋ ಅಂತ ಡೈಲಾಗ್ಸ್ ಗಳು ಇರ್ತವೆ. ಸೊ ಈ ಮೂವಿನ ಫ್ಯಾಮಿಲಿ ಜೊತೆಗಿಂತ ಫ್ರೆಂಡ್ಸ್ ಜೊತೆ ನೋಡಿದ್ರೇನೆ ತುಂಬಾ ಎಂಜಾಯ್ ಮಾಡ್ತೀರಾ. ಅಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.